ಈ ಕೂಡಲೇ ಮುದುಗಿರಿ ಗ್ರಾಮ ಪಂಚಾಯತ್ ಮುದುಗಿರಿ ತೆರೆಯಲೇಬೇಕು ಬೇಕು 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 ಸರ್ಕಾರಂತೆ ಸರ್ಕಾರ, ಕಾನೂನಂತೆ ಕಾನೂನು, ಅರ್ಥವನ್ನು ಚೆಲ್ಲುತ್ತೇವೆ. ಜೈ ಭೀಮ್ ಜೈ ಭೀಮ್ ಜೈ ಭೀಮ್. ಈಗ ಸ್ವಾಗತವನ್ನ ನಮ್ಮ ಗೊಲ್ಲಳ್ಳಿ ವೆಂಕಟೇಶನ್ ಅವರು ಹೇಳ್ತಾರೆ. ಈಗ ಏನು ಕಾರ್ಯಕ್ರಮ ಬಹಳ ಕಷ್ಟಪಟ್ಟು ತಾವೆಲ್ಲರೂ ಕೂಲಿನಲ್ಲಿ ಬಿಟ್ಟು ಎಲ್ಲರೂ ಬಂದಿದ್ದೀರಾ. ಮುದುಗೆರೆ ಗ್ರಾಮ ಪಂಚಾಯತಿ ಅಕ್ಕ ತಂಗಿಯರಿಗೂ ಅಣ್ಣ ತಮ್ಮಂದಿರಿಗೂ ಎಲ್ರಿಗೂ ಸ್ವಾಗತ ಮಾಡ್ತಾ ಇದ್ದೇನೆ. ಅದೇ ರೀತಿಯಾಗಿ ನಮ್ಮ ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿ ರಾಜ್ಯ ಉಪಾಧ್ಯಕ್ಷರುಗಳಾದ ಶ್ರೀನಿವಾಸ್ ಕೆವಿ ರಾಜ್ಯ ಉಪಾಧ್ಯಕ್ಷರು ಅವರು ಆಗಮಿಸಿದ್ದಾರೆ. ಅವ್ರಿಗೂ ಸಹ ಸ್ವಾಗತವನ್ನು ಕೊಡ್ತಾ ಇದ್ದೇವೆ. ಅದೇ ರೀತಿ ಸುಬ್ರಹ್ಮಣ್ಯ ಸಿ ತಾಲೂಕು ಅಧ್ಯಕ್ಷರು ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿ ಅವ್ರಿಗೂ ಸಹ ಸ್ವಾಗತವನ್ನು ಕೊಡ್ತಾ ಇದ್ದೇವೆ. ಮತ್ತೊಬ್ಬರು ಸುಬ್ರಹ್ಮಣ್ಯ ಗೌರವಾಧ್ಯಕ್ಷರು ಅವರು ಈ ಸಭೆಗೆ ಆಗಮಿಸಿದ್ದಾರೆ. ಅವ್ರಿಗೂ ಸಹ ಗೌರವವನ್ನ ಇದು ಮಾಡ್ತಾ ಇದ್ದೀವಿ. ಆಮೇಲೆ ನರೇಶ್ ಸದಸ್ಯರು ಅವರು ಭಾಗವಹಿಸಿದ್ದಾರೆ. ಅವ್ರಿಗೂ ಸಹ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ಅದೇ ರೀತಿಯಾಗಿ ನಮ್ಮ ಕಪ್ಪಲಮಡುಗು ಗ್ರಾಮದ ಅಧ್ಯಕ್ಷರಾಗಿರ್ತಕ್ಕಂಥ ರಮೇಶ್ ಅವರು ಆಗಮಿಸಿದ್ದಾರೆ. ಅವ್ರಿಗೂ ಸಹ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ಮತ್ತೆ ಅದೇ ರೀತಿಯಾಗಿ ಬಾಬು ಆಗಮಿಸಿದ್ದಾರೆ ಕಪ್ಪಲಮಡುಗು ಅವರು, ಅವ್ರಿಗೂ ಸಹ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ಏನು ಇವತ್ತಿನ ದಿವಸ ಮುದುಗೆರೆ ಗ್ರಾಮ ಪಂಚಾಯತಿ ಸುಮಾರು 5ನೇ ದಿವಸ ಕಾಲಿಡ್ತಾ ಇದ್ದೀರಾ. ಯಾವ ರಾಜಕಾರಣಿಗೂ ಇದು ಅರ್ಥ ಆಗ್ತಾ ಇದೆಯೋ ಗೊತ್ತಿಲ್ಲ. ಅವ್ರು ಇಷ್ಟೊತ್ತಿಗೆ ಎಚ್ಚೆತ್ಕೋಬೇಕಾಗಿತ್ತು. ಯಾಕೆ ಮುದುಗೆರೆ ಮಾಡಬೇಕು, ಯಾಕೆ ಮಾಡ್ತಾ ಇರಬೇಕು ಅನ್ನೋದು ಅವ್ರು ಎಚ್ಚೆತ್ಕೋಬೇಕು. ಯಾರೇ ಆಡಳಿತ ಪಕ್ಷ ಬರಲಿ ಅವ್ರು ಅರ್ಥ ಮಾಡ್ಕೋಬೇಕು. ಈ ಮುಳಬಾಗಿಲು ತಾಲೂಕು ಮೀಸಲಾತಿ ತಾಲೂಕಿನಲ್ಲಿ ಇಷ್ಟು ದಿವಸದಿಂದ ಹೋರಾಟ ಮಾಡ್ತಾ ಇದ್ದಾರೆ. ಮುದುಗೆರೆಯಲ್ಲೇ ಗ್ರಾಮ ಪಂಚಾಯತಿ ತೆರಬೇಕು ಅಂತ ಯಾಕೆ ಅಂತ ಇದ್ದಾರೆ ಅಂತ ಅವ್ರು ಅರ್ಥ ಮಾಡ್ಕೋಬೇಕಾಗಿತ್ತು. ಈಗಿನ ರಾಜಕಾರಣಿಗಳು, ಮುಂದಿನ ಆಡಳಿತ ಮಾಡಿದ್ರಿಂದ ರಾಜಕಾರಣಿಗಳು, ಅದೇ ರೀತಿ ಸಂಬಂಧಪಟ್ಟ ಅಧಿಕಾರಿಗಳು ಕೂಡ ಇದ್ರ ಬಗ್ಗೆ ಎಚ್ಚೆತ್ಕೋಬೇಕು. ಹಾಗಾಗಿ ನಾನು ನಿಮ್ಮ ಪರವಾಗಿ ಮಾತಾಡೋದಿಷ್ಟೇ. ಇಡೀ ದಲಿತ ಸಂಘಟನೆಗಳ ಸಂಯುಕ್ತ ವತಿಯಿಂದ ನಾವು ಹೋಗ್ಬಿಡ್ತಾ ಇದ್ದೀವಿ ಇವತ್ತಿನ ದಿವಸ. ಏಕೆ ಅಂತಂದ್ರೆ 33 ವರ್ಷ 93-94 ಆಗಿರ್ತಕ್ಕಂಥ ಗೆಜೆಟ್ ಗಡ್ಡೂರಲ್ಲಿ ಆಗ್ಬೇಕಾಗಿರೋದು, ಮುದುಗಿರಿಯಲ್ಲಿ ಆಗ್ಬೇಕಾಗಿರ್ತಕ್ಕಂಥ ಒಂದು ಸಮಸ್ಯೆ ಇದು. ಪಂಚಾಯತಿ ಮುದುಗಿರಿ ಗ್ರಾಮದಲ್ಲಿ ಆಗ್ಬೇಕು, ಗಡ್ಡೂರಲ್ಲಿ ಆಗ್ಬೇಕಾಗಿರೋದು. ಕೆಲವರು 24 ಜನ ಸದಸ್ಯರಿರ್ತಕ್ಕಂಥ ಒಂದು ಅಲ್ಲಿ ಜನಸಂಖ್ಯೆ ಇರ್ತಕ್ಕಂಥ ಜನ ಲೋಪದೋಷಗಳಿರ್ಬೋದು, ಏನೇ ಇರ್ಬೋದು, ಅದು ಬದುಕುತ್ತೆ. ಏನು ಮುದುಗೆರೆ ಗ್ರಾಮಕ್ಕೆ ಆಗಿದೆಯೋ ಅದು ಖಂಡಿತವಾಗ್ಲೂ ಅಲ್ಲೇ ಆಗ್ಬೇಕು ಅಂತ ನಮ್ಮ ಒಕ್ಕಲೂರಿನ ಒತ್ತಾಯ. ಹಾಗಾಗಿ ಇವತ್ತು ನಾನು ಈ ಸಭಾ ಮುಖಾಂತರ ತಿಳಿಸುವುದೇನಂತಂದ್ರೆ, ಏನು ನಂಗ್ಲಿ ಪಕ್ಕದಲ್ಲಿರ್ತಕ್ಕಂಥ ಮುದುಗೆರೆ ಏನು ಪರಿಶಿಷ್ಟ ಜಾತಿ ಜನಸಂಖ್ಯೆ ಇದ್ದೀವೋ ನಿಜಾನೇ. ನಾವೆಲ್ಲಾದ್ರೂ ಬೇರೆ ಕಡೆ ಹೋಗ್ಬೇಕಾ? ಹೋಗಕ್ಕಾಗಲ್ಲ. ಎಲ್ಲ ಮಾಡೋರು ನಾವು, ಕೂಲಿಗೆ ಹೋಗೋರು ನಾವು, ದೇವಸ್ಥಾನ ಕಟ್ಟೋರು ನಾವು, ಎಲ್ಲ ಮಾಡಿದ್ಮೇಲೆ ನಾವು ಹೊರಗಡೆ ಹೋಗ್ಬಾರ್ದು ಅಂತ ಅಂತಾರೆ. ಇದು ಯಾವ ನ್ಯಾಯ ಅಂತ ತಾವು ಯೋಚನೆ ಮಾಡ್ಬೇಕು. ಇವತ್ತು ನೀವು ಬಂದಿರ್ತೀರಾ, ಅಕ್ಕ ತಂಗಿರು ನೀವೆಲ್ಲ ಬಂದಿದ್ದೀರಾ, ಕೂಲಿ ನಾಳು ಬಿಟ್ಟು ಬಂದಿರ್ತೀರಾ, ಎಲ್ಲ ಗಂಡು ಸಮೇತ ಬಂದಿದ್ದೀರಾ. ಇವತ್ತಿನ ದಿವಸ ಈ ರಾಜಕೀಯದಲ್ಲಿ ಈ ತಾಲೂಕಿನಲ್ಲಿ ಏನಾಗ್ತಾ ಇದೆ ಅಂತ ತಾವು ಸ್ವಲ್ಪ ಆಲೋಚನೆ ಮಾಡಿ. ಯಾಕೆ ಮಾತಾಡ್ತಾ ಇದ್ದೀನಿ ಅಂತಂದ್ರೆ, 366 ಹಳ್ಳಿಗಳಲ್ಲಿ ಈ ತಾಲೂಕಲ್ಲಿ ಇದ್ದಾವೆ. ಯಾವ ಪಂಚಾಯತಿನೂ ಈ ತರ ಆಗಿಲ್ಲ. 29 ಪಂಚಾಯತಿಗಳು ಈ ತಾಲೂಕಲ್ಲಿ ಇದ್ದಾವೆ. 30ನೇ ಪಂಚಾಯತಿ ತಮ್ಮದು. ಈ ತಾರತಮ್ಯ ಆಗ್ತಾ ಇದ್ದಾಗ ಅಧಿಕಾರಿಗಳಾಗ್ಲಿ ಯಾರೇ ಆಗ್ಲಿ ಯಾಕೆ ಗಮನ ಹರಿಸ್ತಾ ಇಲ್ಲ? ಗೆಜೆಟ್ ಅಲ್ಲಿ ಇದೆ, ಮುದುಗೆರೆ ಆಗ್ಬೇಕು, ಮುದುಗೆರೆಯಲ್ಲೇ ಎಲ್ಲ ಮುಂದುವರಿಸಬೇಕು ಅಂತ ಇದೆ, ಗೆಜೆಟ್ ಅಲ್ಲಿ ಇದೆ. ಏನು ಅಧಿಕಾರಿ ಶಾಹಿಗಳು ಕೆಲವರೆಲ್ಲ ಇದ್ದಾರೆ, ಅವ್ರಿಗೇನೋ ಮಾಡಿದ್ರೆ ಪಾಪ ಬಾಧೆ ಏನೋ ಅಂತ ಅನಿಸ್ತಾ ಇದೆ. ಯಾವುದೇ 23 ಮೆಂಬರ್ಗಳು ಇರ್ಬೋದು, ಇಲ್ಲ ಅಂತ ನಾವಿಲ್ಲ. ಅದಕ್ಕಿಂತ ಜಾಸ್ತಿನ ಮೆಂಬರ್ಗಳು ಇಲ್ಲಿದ್ದಾರೆ ಕೆ ಬೈಪಲ್ಲಿ ಗುಮ್ಮಗಲ್ ಪಂಚಾಯತಿಯಲ್ಲಿ. ಅದೇನು ದೊಡ್ಡದು, ಅದಕ್ಕಿಂತ ದೊಡ್ಡದೇನಲ್ಲ. ಇವ್ರು ಮನಸ್ಸು ಮಾಡ್ತಾ ಇಲ್ಲ. ಏನು ಇವತ್ತಿನ ದಿವಸ ಅಧಿಕಾರಿ ಶಾಹಿ ಇದ್ದಾರೋ ಅವ್ರು ಮನಸ್ಸು ಮಾಡ್ತಾ ಇಲ್ಲ. ಯಾಕೆ ಮುದುಗೆರೆಯಲ್ಲಿ ಪರಿಶಿಷ್ಟರು ಬದುಕಬಾರ್ದ? ಈ ತಾಲೂಕಲ್ಲಿ ಎಲ್ಲಿ ಬದುಕಬಾರ್ದ? ಬದುಕಿದ್ರೆ ಈ ತರ ಆಗುವಂತ ಅನಾಹುತಗಳು ಈ ತರ ಆಗ್ತವೆ ಅಂತ ತಾವು ಯೋಚನೆ ಮಾಡ್ಬೇಕು. ಫಸ್ಟ್ ನಮ್ಮ ಜನಸಂಖ್ಯೆ ಇರೋದಲ್ಲಿ ಅಲ್ಲಿ ಮಾಡ್ಬಿಟ್ರೆ ಅವ್ರು ಏನಾದ್ರು
ನಮ್ಮನ್ನ ಇದು ಬೆರಗು ಮಾಡ್ತಾರೋ ಇನ್ನೊಂದ್ ಮಾಡ್ತಾರೋ ಅಂತ ಆಲೋಚನೆ ಬೇರೆಯವ್ರಿಗೆ ಇರ್ಬೋದು. ಬಟ್ ನಾವು ಅದನ್ನ ಮಾಡಕ್ ಯಾರು ಬರಲ್ಲ. ಏನಕ್ಕೆ ಬರ್ತೀವಿ ಹೇಳಿ? ಏನಕ್ಕೆ ಅಸ್ಪೃಶ್ಯರು ಏನಾದ್ರು ತೊಂದರೆ ಮಾಡಕ್ಕೆ ಏನಾದ್ರು ನಾವು ಮಾಡ್ತೀವ? ಈ ತರ ಇರುವಾಗ ನೀವೆಲ್ಲರೂ ಮನೆ ಮನೆಗೂ ಬಂದಿದ್ದೀರಾ. ಸುಮಾರು 5ನೇ ದಿವಸದಿಂದ ಇವತ್ತಿನ ದಿವಸ ಇಲ್ಲಿ ಕಾವಲು ಇದ್ದಂಗೆ ಇದ್ದೀರಾ. ನಮ್ಮ ಹೋರಾಟ ಇಷ್ಟೇ, ಏನಾಗ್ಲಿ ಮುದುಗೆರೆಯಲ್ಲೇ ಗ್ರಾಮ ಪಂಚಾಯತಿ ಆಗ್ಬೇಕು, ಮುದುಗೆರೆಯಲ್ಲೇ ತೆರಿಬೇಕು ಅಂತ ಈ ಮೂಲಕ ಸಂಬಂಧಪಟ್ಟ ಏನು ಮೀಸಲಾತಿ ಅಡಿಯಲ್ಲಿ MLA-ಗಳಾಗಿದ್ದಾರೆ ಅವರು ಅರ್ಥ ಮಾಡ್ಕೋಬೇಕು. ನಮ್ಮ ಜನಾಂಗ 5ನೇ ದಿವಸ ಕಾಲಿಡ್ತಾ ಇದ್ದಾರೆ. ಯಾಕೆ ಇನ್ನೂ ಅವ್ರು ಬರ್ಲಿಲ್ಲ ಅಂತ ಅವ್ರಿಗೆ ಮನತಟ್ಟಬೇಕು. ಇವತ್ತಿನ ದಿವಸ ಯಾವಾಗ ಬರೋದಲ್ಲ, ಎಲ್ಲ ಮುಗಿದ ಮೇಲೆ ಬರೋದಲ್ಲ. ಸಂಬಂಧಪಟ್ಟ DC-ಗಳಾಗ್ಲಿ ಇಒ ಆಗ್ಲಿ CO ಆಗ್ಲಿ ಕರೆಸ್ಬೇಕು, ಕರೆಸ್ಬಿಟ್ಟು ಮಾತಾಡ್ಬೇಕಿಲ್ಲಿ ಎಲ್ಲಿ ಏನು ಹೆಚ್ಚು ಕಮ್ಮಿ ಆಗಿದೆ ಅಂತ. ನಾವು ಈ ಧರಣಿ ಕೂತ್ಕೊಳ್ಳೋ ಅವಸರ ಇಲ್ವೇ ಇಲ್ಲ. ಈ ಧರಣಿ ಕೂತ್ಕೊಳ್ಳುವ ಅವಸರ ನಮಗಿಲ್ವೇ ಇಲ್ಲ. ಯಾಕೆ ಈ ತರ ಲೋಪದೋಷ ಮಾಡ್ತಾ ಇದ್ದಾರೆ? ಸರ್ಕಾರಗಳಿಗೆ ಅರ್ಥ ಆಗ್ತಾ ಇದೆ, ಇಲ್ಲಿ ಅಧಿಕಾರಿಗಳಿಗೂ ಅರ್ಥ ಆಗಿದೆ. ಗೆಜೆಟ್ ಅಲ್ಲಿ ಇದೆ, ಮುದುಕೆರೆಯಲ್ಲಿ ಗ್ರಾಮ ಪಂಚಾಯತಿ ತೆರಬೇಕು ಅಂತ ಗೆಜೆಟ್ ಅಲ್ಲಿ ಇದೆ. ಕೆಲವು ತಾರತಮ್ಯಗಳಿಂದ ಇದನ್ನು ಬದಲಾವಣೆ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ನಾವು ಸತಾಯ ಮುದುಕೆರೆಯಲ್ಲಿ ಗ್ರಾಮ ಪಂಚಾಯತಿ ತೆರಬೇಕು ಅಂತ ನಮ್ಮ ಒಕ್ಕಲೂರಿನಿಂದ ಈ ಮಾತು ಹೇಳ್ತಾ ಇದ್ದೀನಿ. ಹಾಗಾಗಿ ಈಗ ಅವರು MLA ಅವರು ಪಕ್ಕದಲ್ಲೇ ಇದ್ದಾರೆ, ಯಾವ್ದೋ ಮೀಟಿಂಗ್ ಮಾಡ್ತಾ ಇದ್ದಾರೆ. ಅವರು ಇಲ್ಲಿಗೇನಾದ್ರೂ ಬರ್ದೇ ಇದ್ದ ಪಕ್ಷದಲ್ಲಿ ಉಗ್ರವಾದ ಚಳುವಳಿ ಅಂತೂ ಶುರುವಾಗ್ತದೆ. ಇದರಲ್ಲಿ ಎಣ್ಣೆ ಮಾತಿಲ್ಲ, ಉಗ್ರವಾದ ಚಳುವಳಿ ಅಂತೂ ಶುರುವಾಗ್ತದೆ. ಯಾಕೆ ಮಾತು ಹೇಳ್ತೀನಿ ಅಂತಂದ್ರೆ, ಈ ಮೀಸಲಾತಿ ತಾಲೂಕಲ್ಲಿ 1 ದಿನ ಆಗ್ಲಿ 2 ದಿನ ಆಗ್ಲಿ 3 ದಿನ ಆಗ್ಲಿ 4 ದಿನ ಆಗ್ಲಿ ಏನ್ ನಿದ್ದೆ ಹೋಗ್ತಾ ಇದ್ದಾನ ಆತ? ನಿದ್ದೆ ಹೋಗ್ತಾ ಇದ್ದಾನೆ. ಈಗ ಆಗಿರ್ತಕ್ಕಂಥ MLA ಅವರು ಏನ್ ಮಾಡ್ತಾ ಇದ್ದಾರೆ ಅಂತ ಅವ್ರು ಅರ್ಥ ಮಾಡ್ಕೋಬೇಕು. ಯಾಕೆ ನಮ್ಮ ಜನಾಂಗಕ್ಕೆ ಅನ್ಯಾಯ ಆಗ್ತಾ ಇದೆ, ಇವತ್ತು ದಿವಸ ನಾವು ಏನು ಮಾಡ್ಬೇಕು ಅಂತ ಅದಕ್ಕೆ ಅರ್ಥ ಆಗ್ಬೇಕು. ಹಾಗಾಗಿ ಬಲವಂತ ಮಾಡೋದೇನು ಇಲ್ಲ. ನಮ್ಮ ಜನಾಂಗ, ನಮ್ಮ ಜನಸಂಖ್ಯೆ ಇರ್ತಕ್ಕಂಥ ಒಂದು ತಾಲೂಕು. ಹಾಗಾಗಿ ಅವ್ರು ಬಂದು ಅವ್ರು ಯಾವ ರೀತಿ ಮನವೊಲಿಸ್ತಾರೋ ನೋಡೋಣ ಅಂತ ಕಾದ್ ನೋಡೋಣ. ಅಕಸ್ಮಾತ್ ಅವರು ಬರ್ದೇ ಇದ್ದ ಪಕ್ಷದಲ್ಲಿ ಅವ್ರ ಆಫೀಸ್ ಇಲ್ಲೇ ಇರೋದು, ಇಲ್ಲಿ ಕೂತ್ಕೊಳ್ಳೋ ಬಂದ್ರು ಅಲ್ಲಿ ಕೂತ್ಕೊಳ್ಳೋಣ, ಪರವಾಗಿಲ್ಲ, ನಮಗೇನು ತೊಂದರೆ ಏನಾಗಲ್ಲ. ಹಾಗಾಗಿ ಇವತ್ತಿನ ದಿವಸ ಮುದುಕೆರೆ ಗ್ರಾಮ ಪಂಚಾಯತಿಯಲ್ಲಿ ಗ್ರಾಮ ಪಂಚಾಯತಿ ಸ್ಥಾಪನೆ ಆಗಲೇಬೇಕು ಅಂತ ನಮ್ಮ ಒಂದು ಆದ್ಯತೆ. ಹಾಗಾಗಿ ಎಲ್ಲ ದಲಿತ ಸಂಘಟನೆಗಳ ಮಿತ್ರರು, ಬಹುಜನ ಚಳುವಳಿ ನಾಯಕರು ಅನೇಕರು ಇವತ್ತಿನ ದಿವಸ ಭಾಗವಹಿಸಿದ್ದಾರೆ. ನಮ್ಮ ಸಂಘ ವಿಜಯ ಆಗಿರ್ಬೋದು, ಅವರ ಸಂಘಟಕರೇ ಆಗಿರ್ಬೋದು, ಇನ್ನೂ ಅನೇಕ ಸಂಘಟನೆಗಳು ಇದರಲ್ಲಿ ಭಾಗಿಯಾಗ್ತವೆ. ಅಂಬೇಡ್ಕರ್ ದಲಿತ ಕ್ರಿಯಾ ಸಮಿತಿ ಅಂತಲ್ಲ, ಬಹುಜನ ಚಳುವಳಿ, ಇನ್ನು ದಲಿತ ಸಂಘರ್ಷ ಸಮಿತಿ, ಇನ್ನು ಅಂಗ ಸಮಸ್ಯೆಗಳು ಎಷ್ಟಿದಾವ ಅವೆಲ್ಲ ನಿಮ್ ಜೊತೆಗೂಡ್ತೀವಿ. ಇದರಲ್ಲಿ ಎರಡನೇ ಮಾತಿಲ್ಲ. ಹಾಗಾಗಿ ದಯವಿಟ್ಟು ಅಕ್ಕ ತಂಗಿಯರು ಅಣ್ಣ ತಮ್ಮದ್ರು ತಾವೆಲ್ಲ ಬಂದಿದ್ದೀರಾ. ನಾವು ಕೇಳ್ಕೊಳ್ಳೋದು ಇಷ್ಟೇ, ಮುದುಕರಿ ಗ್ರಾಮ ಪಂಚಾಯತಿಯಲ್ಲಿ ಗ್ರಾಮ ಪಂಚಾಯತಿ ಓಪನ್ ಆಗೋವರೆಗೂ ನಾವು ಇಲ್ಲಿಂದ ಬಿಡಬಾರದು. ನಿಮ್ಮ ಬಲಭುಜಕ್ಕೆ ನಮ್ಮ ಭುಜ ಕೊಡ್ತೀವಿ ಅಂತ ಹೇಳುತ್ತಾ ಈ ಒಂದು 2 ಮಾತುಗಳನ್ನು ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ತಮಗೆಲ್ಲರಿಗೂ ವಂದಿಸಿ 2 ಮಾತುಗಳನ್ನು ಮುಕ್ತಾಯ ಮಾಡ್ತಾ ಇದ್ದೆ.